ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 41ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಲಂಕೆಗೆ ಯೋಗ್ಯವಾದಂತಹ ನಗರ ರಕ್ಷಣೆಗೆ ಯೋಗ್ಯವಾದಂತಹ ರೀತಿಯಲ್ಲಿ 4 ಬಾಗಿಲುಗಳಲ್ಲಿಯೂ 4 ಯೋಧರ ಮೂಲಕ ರಕ್ಷಣಾ ವ್ಯವಸ್ಥೆಯನ್ನು ಮಾಡುತ್ತಾನೆ. ಸೈನ್ಯ ಸಮೇತರಾಗಿ ಅವರು ಆ ದ್ವಾರಗಳನ್ನು ರಕ್ಷಿಸಬೇಕೆಂದು ನಿಯೋಜಿಸಿ ಸ್ವತಃ ತಾನೇ ಉತ್ತರ ದ್ವಾರದ ರಕ್ಷಣೆಗೆ ನಿಲ್ಲುತ್ತಾನೆ. ಈ ವಿಚಾರವನ್ನು ವಿಭೀಷಣನಿಂದ ತಿಳಿದುಕೊಂಡಂತಹ ಶ್ರೀರಾಮನು ಅದಕ್ಕೆ ಪ್ರತಿಯಾಗಿ 4 ದ್ವಾರಗಳಲ್ಲಿ ಯಾವ ಯಾವ ಯೋಧರ ನೇತೃತ್ವದಲ್ಲಿ ವಾನರ ಸೇನೆಯು ಲಂಕೆಯ ಮೇಲೆ ಆಕ್ರಮಣ ಮಾಡಬೇಕು ಎಂಬುದನ್ನು ನಿಯೋಜಿಸುತ್ತಾ ಸ್ವತಃ ತಾನೇ ಉತ್ತರ ದಿಕ್ಕಿನ ದ್ವಾರದಲ್ಲಿ ಎಲ್ಲಿ ರಾವಣನು ನಿಂತಿರುವನೋ ಅಲ್ಲಿ ರಾವಣನಿಗೆ ಮುಖಾಮುಖಿಯಾಗಿ ತಾನು ಆತನ ಮೇಲೆ ಆಕ್ರಮಣ ಮಾಡುವುದಾಗಿ ತಿಳಿಸಿ, ನಂತರ ರಾತ್ರಿಯ ವೇಳೆ ಸುವೇಲಗಿರಿಯನ್ನು ಹತ್ತಿ ಅಲ್ಲಿಂದ ಲಂಕೆಯನ್ನು ನಿರಂತರವಾಗಿ ವೀಕ್ಷಿಸುತ್ತಿರುತ್ತಾನೆ. ನಂತರ ಬೆಳಗಿನ ಜಾವದಲ್ಲಿ ಸುಗ್ರೀವನು ರಾವಣನನ್ನು ಆತನ ಅರಮನೆಯ ಉಪ್ಪರಿಗೆಯಲ್ಲಿ ಕಂಡವನಾಗಿ ಕೂಡಲೇ ಆ ರಾವಣನ ಅರಮನೆಯ ಉಪ್ಪರಿಗೆಗೆ ನೆಗೆದು ಆತನೊಡನೆ ಮಲ್ಲಯುದ್ಧವನ್ನು ಮಾಡಿ ಆತನನ್ನು ಮಲ್ಲಯುದ್ಧದಲ್ಲಿ ಕೆಳಗೆ ಬೀಳಿಸಿ ಆತನ ಕಿರೀಟವು ನೆಲಕ್ಕುರುಳುವಂತೆ ಮಾಡಿ ತಾನು ವಿಜಯವನ್ನು ಸಾಧಿಸಿ ಆತ ಮಾಯಾಯುದ್ಧವನ್ನು ಆರಂಭಿಸುವ ಮುನ್ನವೇ ಅಲ್ಲಿಂದ ಜಿಗಿದು ನೇರವಾಗಿ ಶ್ರೀರಾಮನ ಬಳಿಗೆ ಬರುತ್ತಾನೆ. ಎಲ್ಲ ವಾನರ ವೀರರು ಆ ಸುಗ್ರೀವನ ಸಾಹಸವನ್ನು ಕಂಡು ಅತ್ಯಂತ ಸಂತೋಷ ಪಡುತ್ತಾರೆ. ಅದು ರಾಮನಿಗೂ ಆನಂದವನ್ನೇ ತಂದರು. ಈ ರೀತಿಯಾದ ಸಾಹಸವನ್ನು ಮಾಡಿದುದಕ್ಕಾಗಿ ಆತ ಸುಗ್ರೀವನಿಗೆ ಆಕ್ಷೇಪಿಸುತ್ತಾನೆ. ಅಥ ತಸ್ಮಿನ್ನಿಮಿತ್ತಾನಿ ದೃಷ್ಟ್ವಾ ಲಕ್ಷ್ಮಣ ಪೂರ್ವಜಃ ಸುಗ್ರೀವಂ ಸಂಪರಿಷ್ವಜ್ಯ ರಾಮೋ ವಚನಮಬ್ರವೀತ್. ಬಳಿಕ ಶ್ರೀರಾಮನು ಸುಗ್ರೀವನ ಶರೀರದಲ್ಲಾದ ಗಾಯಗಳನ್ನು ನೋಡಿ ಅವನನ್ನು ಸಂತೈಸುತ್ತಾ ಆಲಂಗಿಸಿಕೊಂಡು ಹೀಗೆ ಹೇಳಿದನು. ಅಸಂಯಂತ್ರ್ಯ ಮಯಾ ಸಾರ್ಧಂ ತದಿದಂ ಸಾಹಸಂ ಕೃತಂ ಏವಂ ಸಾಹಸಯುಕ್ತಾನಿ ನ ಕುರ್ವಂತಿ ಜನೇಶ್ವರಾಃ. ಸುಗ್ರೀವನೇ, ನನ್ನೊಡನೆ ಸಮಾಲೋಚಿಸದೆ ನೀನು ಇಂತಹ ಸಾಹಸ ಕಾರ್ಯ ಮಾಡಿರುವೆ. ರಾಜರಾದವರು ಇಂತಹ ದುಸ್ಸಾಹಸ ಕಾರ್ಯಕ್ಕೆ ಕೈ ಹಾಕುವುದಿಲ್ಲ. ಸಂಶಯೇ ಸ್ಥಾಪ್ಯ ಮಾಂ ಚೇದಂ ಬಲಂ ಚೇಮಂ ವಿಭೀಷಣಂ ಕಷ್ಟಂ ಕೃತಮಿದಂ ವೀರಂ ಸಾಹಸಂ ಸಾಹಸ ಪ್ರಿಯ. ವೀರ ಸಾಹಸಿಯೇ, ನೀನು ನನ್ನನ್ನು ವಾನರ ಸೈನ್ಯವನ್ನು ವಿಭೀಷಣನನ್ನು ಸಂಶಯದಲ್ಲಿ ಕೆಡಹಿ ಮಾಡಿದ ಈ ಸಾಹಸ ಕಾರ್ಯದಿಂದ ನನಗೆ ತುಂಬಾ ಕಷ್ಟವಾಯಿತು. ಇದಾನೀಂ ಮಾ ಕೃತಾ ವೀರ ಏವಂ ವಿಧಮರಿಂದಮ ತ್ವಯಿ ಕಿಂಚಿತ್ ಸಮಾಪನ್ನೇ ಕಿಂ ಕಾರ್ಯಂ ಸೀತಯಾ ಮಮ ಭರತೇನ ಮಹಾಬಾಹೋ ಲಕ್ಷ್ಮಣೇನ ಯವೀಯಸ ಶತ್ರುಘ್ನೇನ ಚ ಶತ್ರುಘ್ನ ಸ್ವಶರೀರೇಣ ಮಾ ಪುನಃ. ಶತ್ರುದಮನ ವೀರನೇ, ಇನ್ನು ಮುಂದೆ ಇಂತಹ ದುಸ್ಸಾಹಸ ಮಾಡಬೇಡ. ಮಹಾಬಾಹುವೆ, ನಿನಗೆ ಏನಾದರೂ ಆದರೆ ಸೀತೆಯಿಂದಾಗಲಿ ಭರತ ಲಕ್ಷ್ಮಣ ಶತ್ರುಘ್ನ ಇವರಿಂದಾಗಲಿ ಹಾಗೂ ಈ ನನ್ನ ಶರೀರದಿಂದಲೇ ಆಗಲಿ ನನಗೆ ಏನಾಗಬೇಕಾಗಿದೆ. ತ್ವಯಿ ಚಾನಾಗತೆ ಪೂರ್ವಮಿತಿ ಮೇ ನಿಶ್ಚಿತಾ ಮತಿಃ ತಾ ಜಾನತಶ್ಚಾಪಿ ತೇ ವೀರ್ಯಂ ಮಹೇಂದ್ರ ವರುಣೋಪಮಃ ಹತ್ವಾಹಂ ರಾವಣಂ ಯುದ್ಧೇ ಸಪುತ್ರ ಬಲವಾಹನಂ ಅಭಿಷಿಚ್ಯ ಚ ಲಂಕಾಯಾಂ ವಿಭೀಷಣಮಥಾಪಿ ಚ ಭರತೆ ರಾಜ್ಯಮಾರೋಪ್ಯ ತ್ವಕ್ತೆ ತೇಹಂ ಮಹಾಬಲ. ಮಹೇಂದ್ರ ವರುಣರಂತೆ ಮಹಾಬಲಿಯೇ, ನಿನ್ನ ಬಲಪರಾಕ್ರಮವನ್ನು ನಾನು ತಿಳಿದಿದ್ದರೂ ನೀನು ಮರಳಿ ಇಲ್ಲಿಗೆ ಬರುವ ಮೊದಲು ಯುದ್ಧದಲ್ಲಿ ವಾಹನ ಸೈನ್ಯ ಪುತ್ರರ ಸಹಿತ ರಾವಣನನ್ನು ವಧಿಸಿ ಲಂಕೆಯ ರಾಜ್ಯವನ್ನು ವಿಭೀಷಣನಿಗೆ ಒಪ್ಪಿಸಿ ಅಯೋಧ್ಯೆಯ ರಾಜ್ಯವನ್ನು ಭರತನಿಗೆ ಕೊಟ್ಟು ನಾನು ಈ ಶರೀರವನ್ನು ತ್ಯಜಿಸಿ ಬಿಡುವ ವಿಚಾರ ಮಾಡಿದ್ದೆ. ಅಂದರೆ ಒಂದು ವೇಳೆ ಸುಗ್ರೀವನಿಗೆ ಏನಾದರೂ ಆಗಿದ್ದರೂ
ಯುದ್ಧವು ಒಂದು ವೇಳೆ ಮುಂದುವರಿಯಬೇಕಾಗಿ ಬಂದರೂ ರಾಜ್ಯವನ್ನು ವಿಭೀಷಣನಿಗೆ ಒಪ್ಪಿಸಿ ಅಯೋಧ್ಯೆಯ ರಾಜ್ಯವನ್ನು ತೊರೆಯುವ ಯೋಚನೆಯನ್ನು ಶ್ರೀರಾಮನು ಮಾಡಿದ್ದ. ತಮೇವಂ ವಾದಿನಂ ರಾಮಂ ಸುಗ್ರೀವಂ ಪ್ರತ್ಯಭಾಷತ ತವ ಭಾರ್ಯಾಪಹಾತ್ತಾರಂ ದೃಷ್ಟ್ವಾ ರಾಘವ ರಾವಣಂ ಮರ್ಷಯಾಮಿ ಕಥಂ ವೀರ ಚಾನನ್ ಜಾನನ್ ವಿಮರ್ಶಯಾಮಿ ಕಥಂ ವೀರ ಜಾನನ್ ವಿಕ್ರಮಮಾತ್ಮನಃ. ಹೀಗೆ ಹೇಳಿದ ಶ್ರೀರಾಮನಲ್ಲಿ ಸುಗ್ರೀವನು ಎಂತು ನುಡಿದನು. ವೀರ ರಘುನಂದನ, ನನ್ನ ಪರಾಕ್ರಮವನ್ನು ಚೆನ್ನಾಗಿ ಅರಿತಿರುವ ನಾನು ನಿನ್ನ ಭಾರ್ಯೆಯನ್ನು ಅಪಹರಿಸಿದ ರಾವಣನನ್ನು ನೋಡಿ ಹೇಗೆ ಕ್ಷಮಿಸಲಿ? ಆದ್ದರಿಂದ ಆತನನ್ನು ನೋಡಿದೊಡನೆಯೇ ಸುಗ್ರೀವನಿಗೆ ಕೋಪ ಬುಕ್ಕಿ ಬಂದು ಆತನ ಮೇಲೆ ಸೇಡು ತೀರಿಸಿಕೊಳ್ಳುವ ಮನಸ್ಸಾಯಿತು. ಇತ್ಯೇವಂ ವಾದಿನಂ ವೀರಮಭಿನಂದ್ಯ ಚ ರಾಘವಃ ಲಕ್ಷ್ಮಣಂ ಲಕ್ಷ್ಮಿ ಸಂಪನ್ನಮಿದಂ ವಚನಮಬ್ರವೀತ್. ವೀರ ಸುಗ್ರೀವನ ಮಾತನ್ನು ಕೇಳಿದಾಗ ಶ್ರೀರಾಮಚಂದ್ರನು ಅವನನ್ನು ಅಭಿನಂದಿಸುತ್ತಾ ಶೋಭಾ ಸಂಪನ್ನ ಲಕ್ಷ್ಮಣನಲ್ಲಿ ಇಂತೆಂದನು. ಪರಿಗೃಹ್ಯೋದಕಂ ಶೀತಂ ವನಾನಿ ಫಲವಂತಿ ಚ ಬಲೌಘಂ ಸಂವಿಭಜ್ಯೇಮಂ ವ್ಯೂಹ್ಯ ತಿಷ್ಠಾಮ ಲಕ್ಷ್ಮಣ. ಲಕ್ಷ್ಮಣ, ಶೀತಲ ಜಲದಿಂದ ತುಂಬಿದ ಜಲಾಶಯ ಮತ್ತು ಫಲಭರಿತ ವನವನ್ನು ಆಶ್ರಯಿಸಿದ ನಾವು ಈ ವಿಶಾಲ ವಾನರ ಸೈನ್ಯವನ್ನು ವಿಭಾಗಿಸಿಕೊಂಡು ವ್ಯೂಹ ರಚಿಸಿಕೊಂಡು ಯುದ್ಧಕ್ಕೆ ಉದ್ಯುಕ್ತವಾಗಲಿ. ಲೋಕಕ್ಷಯಕರಂ ಭೀಮಂ ಭಯಂ ಪಶ್ಯಾಮ್ಯುಪಸ್ಥಿತಂ ನಿಬರ್ಹಣಂ ಪ್ರವೀರಾಣಾಂ ರಕ್ಷವಾನರ ರಾಕ್ಷಸಾಂ. ಈಗ ನಾನು ಲಂಕಾ ಸಂಹಾರವನ್ನು ಸೂಚಿಸುವ ಭಯಾನಕ ಅಪಶಕುನಗಳನ್ನು ನೋಡುತ್ತಿದ್ದೇನೆ. ಇದರಿಂದ ವಾನರ ಕರಡಿಗಳ ರಾಕ್ಷಸರ ಮುಖ್ಯ ವೀರರ ಸಂಹಾರವಾಗುವುದೆಂದು ಸಿದ್ಧವಾಗುತ್ತದೆ. ವಾತಾಹಿ ಪರುಷಂ ವಾಂತಿ ಕಂಪತೆ ಚ ವಸುಂಧರಾ ಪರ್ವತಾಗ್ರಾಣಿ ವೇಪಂತಿ ನದಂತಿ ಧರಣೀಧರಾಃ. ಪ್ರಚಂಡ ಬಿರುಗಾಳಿ ಬೀಸುತ್ತಿದೆ, ಭೂಮಿ ನಡುಗುತ್ತಾ ಇದೆ, ಪರ್ವತ ಶಿಖರಗಳು ಕಂಪಿಸುತ್ತಿವೆ, ದಿಗ್ಗಜರು ಬೊಬ್ಬೆ ಇಡುತ್ತಿವೆ. ಮೇಘ ಕ್ರವ್ಯಾದ ಸಂಕಾಶ ಪರುಷಸ್ವರಾಃ ಕ್ರೂರಂ ಪ್ರವರ್ಷಂತೆ ಮಿಶ್ರಂ ಶೋಣಿತಬಿಂದುಭಿಃ. ಹಿಂಸ್ರ ಪಶುಗಳಂತೆ ಮೇಘಗಳು ಗರ್ಜಿಸುತ್ತಿವೆ, ಕರ್ಕಶ ಸ್ವರದಿಂದ ವಿಕಟವಾಗಿ ಗರ್ಜಿಸುತ್ತಾ ರಕ್ತದ ಮಳೆಗರೆಯುತ್ತಿವೆ. ರಕ್ತಚಂದನ ಸಂಕಾಶ ಸಂಧ್ಯಾ ಪರಮಧಾರುಣ ಜ್ವಲಚ್ಚನಿಪತತ್ಯೇತದಾದಿತ್ಯಾದಗ್ನಿಮಂಡಲಂ. ಅತ್ಯಂತ ದಾರುಣವಾದ ಸಂಜೆಯು ರಕ್ತ ಚಂದನದಂತೆ ಕೆಂಪಾಗಿ ಕಾಣುತ್ತಿದೆ. ಉರಿಯುತ್ತಿರುವ ಅಗ್ನಿಪುಂಜವೇ ಸೂರ್ಯನಿಂದ ಕಳಚಿ ಬೀಳುವಂತಿದೆ. ಆದಿತ್ಯಮಭಿವಾಶ್ಯಂತಿ ಜನಯಂತೋ ಮಹದ್ಭಯಂ ದೀನಸ್ವರಾಘೋರ ಪ್ರಶಸ್ತಾ ಮೃಗದ್ವಿಜಾಃ. ನಿಷಿದ್ಧವಾದ ಪಶು ಪಕ್ಷಿಗಳು ದೀನತೆಯಿಂದ ಸೂರ್ಯನನ್ನು ನೋಡುತ್ತಾ ಕೂಗುತ್ತಿವೆ. ಅವು ಮಹಾ ಭಯವನ್ನುಂಟು ಮಾಡುತ್ತಾ ಭಯಂಕರವಾಗಿ ಕಾಣುತ್ತಿವೆ. ರಜನ್ಯಾಮ ಪ್ರಕಾಶಶ್ಚ ಸಂತಾಪಯತಿ ಚಂದ್ರಮಾಃ ಕೃಷ್ಣಾರಕ್ತಾಂಶು ಪರ್ಯಂತೋ ಯಥಾ ಲೋಕಸ್ಯ ಸಂಕ್ಷಯೇ. ರಾತ್ರಿಯಲ್ಲಿ ಚಂದ್ರನ ಪ್ರಕಾಶವು ಮಂಕಾಗಿದೆ. ಅವನು ಶೀತಲತೆಯ ಬದಲು ಉರಿಯನ್ನೇ ಕೊಡುತ್ತಿದ್ದಾನೆ. ಸಮಸ್ತ ಲೋಕಗಳ ಸಂಹಾರ ಕಾಲದಲ್ಲಿ ಚಂದ್ರನಿರುವಂತೆಯೇ ಈಗಲೂ ಕಂಡುಬರುತ್ತಿದ್ದಾನೆ. ರಸ್ವೋರುಕ್ತೋ ಪ್ರಶಸ್ತಶ್ಚ ಪರಿವೇಶ ಸುಲೋಹಿತಃ ಆದಿತ್ಯಮಂಡಲೇ ನೀಲಂ ಲಕ್ಷ್ಮಣ ದೃಶ್ಯತೆ. ಲಕ್ಷ್ಮಣ, ಈ ನಕ್ಷತ್ರಗಳು ಚೆನ್ನಾಗಿ ಹೊಳೆಯುತ್ತಿಲ್ಲ, ಮಲಿನವಾಗಿ ಕಾಣುತ್ತಿವೆ. ಈ ಅಶುಭ ಲಕ್ಷಣಗಳು ಜಗತ್ತಿನಲ್ಲಿ ಪ್ರಳಯವಾಗುವುದನ್ನು ಸೂಚಿಸುತ್ತಿವೆ. ದೃಶ್ಯಂತೇನ ಯಥಾವಚ್ಚ ನಕ್ಷತ್ರಾಣ್ಯಭಿವರ್ತತೆ ಯುಗಾಂತಮಿವ ಲೋಕಸ್ಯ ಪಶ್ಯ ಲಕ್ಷ್ಮಣ ಶಂಸತಿ. ಆಕಾಶ್ಯೇನಾಸ್ತಥಾ ಗೃಧ್ರಾ ನೀಚೈಃ ಪರಿಪತಂತಿ ಚ ಶಿವಾಶ್ಚಾಪ್ಯಶುಭಾಮಾಚ ಪ್ರವದಂತಿ ಮಹಾಸ್ವನಃ. ಕಾಗೆಗಳು, ಗಿಡುಕಗಳು, ಹದ್ದುಗಳು ಕೆಳಭಾಗದಲ್ಲೇ ಹಾರುತ್ತಾ ನೆಲದ ಮೇಲೆ ಬಂದು ಕುಳಿತುಕೊಳ್ಳುತ್ತಿವೆ.
ಗುಳ್ಳೆ ನರಿಗಳು ಗಟ್ಟಿಯಾಗಿ ಅಮಂಗಳಕರವಾಗಿ ಕೂಗುತ್ತಿವೆ. ಶೈಲೈಶ್ ಶೈಲೈಶ್ಚೂಲೈಶ್ಚ ಖಡ್ಗೈಶ್ಚ ವಿಮುಖೈಃ ಕಪಿರಾಕ್ಷಸೈಃ ಭವಿಷ್ಯತ್ಯಾವೃತಾರ್ಭೂಮಿರ್ಮಾಂಸಶೋಣಿತಕರ್ದಮ. ಇದರಿಂದ ಸೂಚಿತವಾಗುತ್ತದೆ, ವಾನರರು ಮತ್ತು ರಾಕ್ಷಸರು ಪ್ರಯೋಗಿಸಿದ ಶಿಲಾಖಂಡಗಳಿಂದ ಖಡ್ಗಗಳಿಂದ ಈ ಭೂಮಿಯು ತುಂಬಿ ಹೋಗಿ ರಕ್ತ ಮಾಂಸಗಳಿಂದ ಎಲ್ಲೆಡೆ ಕೆಸರೆ ತುಂಬಿ ಹೋಗುವುದು. ಕ್ಷಿಪ್ರಮಧ್ಯದುರಾಧರ್ಷಾಂ ಪುರೀಂ ರಾವಣ ಪಾಲಿತಾಂ ಅಭಿಯಾಮ ಜವೇನೈವ ಸರ್ವತೋ ಹರಿಭಿರ್ವ್ರತಾಃ. ರಾವಣನಿಂದ ಪಾಲಿತವಾದ ಈ ಲಂಕೆಯು ಶತ್ರುಗಳಿಗೆ ದುರ್ಜಯವಾಗಿದ್ದರು. ಈಗ ನಾವು ಶೀಘ್ರವಾಗಿ ವಾನರರೊಂದಿಗೆ ವೇಗವಾಗಿ ಆಕ್ರಮಿಸೋಣ. ಇತ್ಯೇವಂತು ವದನ್ ವೀರೋ ಲಕ್ಷ್ಮಣಂ ಲಕ್ಷ್ಮಣಾಗ್ರಜಃ ತಸ್ಮಾದವಾತರ ಶೀಘ್ರಂ ಪರ್ವತಾಗ್ರಾನ್ ಮಹಾಬಲಃ. ಲಕ್ಷ್ಮಣನಲ್ಲಿ ಹೀಗೆ ಹೇಳುತ್ತಾ ಮಹಾಬಲಿ ಶ್ರೀರಾಮಚಂದ್ರನು ಆ ಪರ್ವತದಿಂದ ಕೂಡಲೇ ಕೆಳಗೆ ಇಳಿದು ಬಂದನು. ಅವತೀರ್ಯತು ಧರ್ಮಾತ್ಮ ತಸ್ಮಾತ್ ಶೈಲಾತ್ ಸ ರಾಘವಃ ಪರೈಃ ಪರಮ ದುರ್ಧರ್ಷಂ ದದರ್ಶ ಬಲಮಾತ್ಮನಃ. ಆ ಪರ್ವತದಿಂದ ಇಳಿದು ಧರ್ಮಾತ್ಮ ಶ್ರೀ ರಘುನಾಥನು ಶತ್ರುಗಳಿಗೆ ಅತ್ಯಂತ ದುರ್ಜಯವಾದ ತನ್ನ ಸೈನ್ಯವನ್ನು ವೀಕ್ಷಿಸಿದನು. ಸನ್ನಹ್ಯತು ಸನ್ನಹ್ಯತು ಸ ಸುಗ್ರೀವ ಕಪಿರಾಜಫಲಂ ಮಹತ್ ಬಾಲಗ್ನೋ ರಾಘವಃ ಕಾಲೇ ಸಂಯುಗಾಯಾಭ್ಯಚೋದಯತ್. ಕಾಲಗ್ನನಾದ ಶ್ರೀರಾಮನು ಕಪಿರಾಜನ ಆ ಸೈನ್ಯವನ್ನು ಸುಗ್ರೀವ ಸಹಿತ ಸುಸಜ್ಜಿತಗೊಳಿಸಿ ಸಕಾಲದಲ್ಲಿ ಯುದ್ಧ ಸನ್ನದ್ಧರಾಗುವಂತೆ ಸೈನಿಕರಿಗೆ ಆಜ್ಞಾಪಿಸಿದನು. ತತಃ ಕಾಲೇ ಮಹಾಬಾಹುರ್ಬಲೇನ ಮಹತಾವ್ರತಃ ಪ್ರಸ್ಥಿತಃ ಪುರತೋ ಧನ್ವೀ ಲಂಕಾಮಭಿಮುಖಃ ಪುರಿ. ಅನಂತರ ಮಹಾಬಾಹು ಧನುರ್ಧರ ಶ್ರೀರಾಮನು ಆ ಮಹಾ ಸೈನ್ಯದೊಂದಿಗೆ ಶುಭ ಮುಹೂರ್ತದಲ್ಲಿ ಲಂಕಾಪಟ್ಟಣದ ಕಡೆಗೆ ಪ್ರಯಾಣ ಬೆಳೆಸಿದನು. ತಂ ವಿಭೀಷಣ ಸುಗ್ರೀವೌ ಹನುಮಾಂ ಜಾಂಬವಾನ್ನಲಃ ವೃಕ್ಷರಾಜಸ್ತಥಾ ನೀಲೋ ಲಕ್ಷ್ಮಣಶ್ಚಾನ್ವಯುಸ್ತದಾ. ಆಗ ವಿಭೀಷಣ, ಸುಗ್ರೀವ, ಹನುಮಂತ, ವೃಕ್ಷರಾಜನಾದ ಜಾಂಬವಂತ, ನಳ, ನೀಲ ಹಾಗೂ ಲಕ್ಷ್ಮಣನು ಅವನನ್ನು ಹಿಂಬಾಲಿಸಿದರು. ತತಃ ಪಶ್ಚಾತ್ಸು ಮಹತಿ ವೃತನರ್ಕ್ಷವನೌಕಸಾಂ ಪ್ರಚ್ಛಾದ್ಯ ಮಹತೀಂ ಭೂಮಿಮನುಯಾತಿ ಸ್ಮ ರಾಘವಂ. ಅವರ ಹಿಂದೆ ಕರಡಿಗಳ ಮತ್ತು ವಾನರರ ವಿಶಾಲ ಸೈನ್ಯವು ವಿಸ್ತಾರವಾದ ಭೂಭಾಗವನ್ನು ಆವರಿಸಿಕೊಂಡು ಶ್ರೀರಾಮನ ಹಿಂದೆ ಹೊರಟಿತು. ಶೈಲಶೃಂಗಾಣಿ ಶತಶಃ ಪ್ರವೃದ್ಧಾಂಶ್ಚ ಮಹೀರುಹಾಂ ಜಗ್ರಹುಃ ಕುಂಜರ ಪ್ರಖ್ಯಾ ವಾನರಾ ಪರಮಾರಣಾಃ. ಶತ್ರುಗಳು ಮುಂದೆ ಬರದಂತೆ ತಡೆಯುವ ಆನೆಗಳಂತೆ ಮಹಾಕಾಯರಾದ ವಾನರರು ಪರ್ವತ ಶಿಖರಗಳನ್ನು, ದೊಡ್ಡ ದೊಡ್ಡ ವೃಕ್ಷಗಳನ್ನು ಎತ್ತಿಕೊಂಡಿದ್ದರು. ತೌ ತ್ವದೀರ್ಘೇಣ ಕಾಲೇನ ಭ್ರಾತರೌ ರಾಮ ಲಕ್ಷ್ಮಣೌ ರಾವಣಸ್ಯ ಪುರೀಂ ಲಂಕಮಾಸೀದತುರರಿಂದಮೌ. ಶತ್ರುದಮನರಾದ ಶ್ರೀರಾಮ ಲಕ್ಷ್ಮಣರು ಸ್ವಲ್ಪ ಸಮಯದಲ್ಲೇ ರಾವಣನ ಲಂಕೆಯನ್ನು ಸಮೀಪಿಸಿದರು. ಪತಾಕಾಮಾಲಿನೀಂ ರಮ್ಯಾಮುದ್ಯಾನವನಶೋಭಿತಾಂ ಚಿತ್ರವಪ್ತಾಂ ಸುದುಷ್ಟಾಪಾಮುಚ್ಯೈಃ ಪ್ರಾಕಾರತೋರಣಾಂ ಚಿತ್ರವಪ್ತಾಂ ಸುದುಷ್ಟಾಪಾಮುಚ್ಯೈಃ ಪ್ರಾಕಾರತೋರಣಾಂ. ಆ ಲಂಕೆಯು ರಮಣೀಯ ಧ್ವಜ ಪತಾಕೆಗಳಿಂದ ಅಲಂಕೃತವಾಗಿತ್ತು. ಅನೇಕ ಉದ್ಯಾನವನಗಳಿಂದ ಅದರ ಶೋಭೆ ಹೆಚ್ಚಿತ್ತು. ಸುತ್ತಲೂ ಎತ್ತರವಾದ ಪ್ರಾಕಾರಗಳಿದ್ದವು. ಆ ಪ್ರಾಕಾರದ ನಾಲ್ಕೂ ಕಡೆಗಳಲ್ಲಿಯೂ 4 ಹೆಬ್ಬಾಗಿಲುಗಳಿದ್ದವು. ಅವುಗಳ ಮೂಲಕ ಲಂಕೆಯನ್ನು ಪ್ರವೇಶಿಸುವುದು ಯಾರಿಗೂ ಸುಲಭವಾಗಿರಲಿಲ್ಲ. ತಾಂ ಸುರೈರಪಿ ದುರ್ಧರ್ಷಾಂ ರಾಮವಾಕ್ಯ ಪ್ರಚೋದಿತಾಃ ಯಥಾ ನಿದೇಶಂ ಸಂಪೀಡ್ಯ ನ್ಯವಿಶಂತವನೌಕಸಃ. ಲಂಕೆಯನ್ನು ಆಕ್ರಮಿಸಲು ದೇವತೆಗಳಿಗೂ ಕಠಿಣವಾಗಿದ್ದರು. ಶ್ರೀರಾಮನ ಆಜ್ಞೆಯಂತೆ ವಾನರರು ಅಲ್ಲಲ್ಲಿ ನಿಂತು ಆ ಪುರಿಯನ್ನು ಸುತ್ತುವರಿದು ಒಳಗೆ ಪ್ರವೇಶಿಸತೊಡಗಿದರು.
ಲಂಕಾಯಾಸುತ್ತರಾವೃದ್ವಾರಂ ಶೈಲಶೃಂಗಮಿವೋನ್ನತಂ ರಾಮಃ ಸಹಾನುಜೋ ಧನ್ವಿ ಜುಗೋಪಚರುರೋಧ ಚ. ಪರ್ವತ ಶಿಖರದ ಪರ್ವತ ಶಿಖರದಂತೆಗಿದ್ದ ಲಂಕೆಯ ಉತ್ತರ ದ್ವಾರದಲ್ಲಿ ಶ್ರೀರಾಮ ಲಕ್ಷ್ಮಣರು ಧನುಷ್ಪಾಣಿಗಳಾಗಿ ನಿಂತು ತಮ್ಮ ಸೈನ್ಯವನ್ನು ರಕ್ಷಿಸುತ್ತಿದ್ದರು. ಲಂಕಾಮುಪನಿವಿಷ್ಟಸ್ತು ರಾಮೋ ದಶರಥಾತ್ಮಜಃ ಲಕ್ಷ್ಮಣಾನುಚರೋ ವೀರಃ ಪುರೀಂ ರಾವಣ ಪಾಲಿತಾಂ ಉತ್ತರದ್ವಾರಮಾಸಾದ್ಯ ಯತ್ರ ತಿಷ್ಠತಿ ರಾವಣಃ ನಾನ್ಯೋ ರಾಮಾದ್ಯದ್ವಾರಂ ಸಮರ್ಥ ಪರಿರಕ್ಷಿತುಂ. ದಶರಥನಂದನ ವೀರ ಶ್ರೀರಾಮನು ಲಕ್ಷ್ಮಣನೊಂದಿಗೆ ರಾವಣನ ಲಂಕೆಯ ಉತ್ತರ ದ್ವಾರಕ್ಕೆ ಹೋದನು. ಅಲ್ಲಿ ಸ್ವತಃ ರಾವಣನೇ ಸಿದ್ಧನಾಗಿ ನಿಂತಿದ್ದನು. ಶ್ರೀರಾಮನ ಹೊರತಾಗಿ ಯಾರೂ ಆ ದ್ವಾರದಲ್ಲಿ ಸೈನಿಕರನ್ನು ರಕ್ಷಿಸಲು ಸಮರ್ಥರಾಗುತ್ತಿರಲಿಲ್ಲ. ರಾವಣಾಧಿಷ್ಠಿತಂ ಭೀಮಂ ವರುಣೇನೇವ ಸಾಗರಂ ಸಾಯುಧೈ ರಾಕ್ಷಸೈರ್ಭೀಮೈರಭಿಗುಪ್ತಂ ಸಮಂತತಃ. ಆಯುಧ ಪಾಣಿಗಳಾದ ಭಯಂಕರ ರಾಕ್ಷಸರಿಂದ ಸುತ್ತಲೂ ರಕ್ಷಿತವಾದ ಆ ಭಯಾನಕ ದ್ವಾರದಲ್ಲಿ ವರುಣ ದೇವತೆ ಸಮುದ್ರದಲ್ಲಿ ಅಧಿಷ್ಠಿತವಾಗಿರುವಂತೆ ರಾವಣನು ನಿಂತಿದ್ದನು. ಲಘೂನಾಂ ತ್ರಾಸ ಜನನಂ ಪಾತಾಳಮಿವ ದಾನವೈಃ ವಿನ್ಯಸ್ತಾನಿ ಚ ಯೋಧಾನಾಂ ಬಹೂನಿ ವಿವಿಧಾನಿ ಚ ದದರ್ಶಾಯುಧ ಜಾಲಾನಿ ತಥೈವ ಕವಚಾನಿ ಚ. ಆ ಉತ್ತರ ದ್ವಾರವು ದಾನವರಿಂದ ರಕ್ಷಿತವಾದ ಪಾತಾಳದಂತೆ ಅಲ್ಪ ಬಲರ ಮನಸ್ಸಿನಲ್ಲಿ ಭಯವನ್ನುಂಟು ಮಾಡುತ್ತಿತ್ತು. ಆ ದ್ವಾರದೊಳಗೆ ವೀರರ ಬಗೆ ಬಗೆಯ ಅಸ್ತ್ರಶಸ್ತ್ರಗಳು ಕವಚಗಳು ಇರಿಸಿದ್ದನ್ನು ಭಗವಾನ್ ಶ್ರೀರಾಮನು ನೋಡಿದನು. ಪೂರ್ವಂತು ದ್ವಾರಮಾಸಾದ್ಯ ನೀಲೋ ಹರಿಚಮೂಪತಿ ಅತಿಷ್ಠತ್ಸಹ ಮೈಂದೇನ ದ್ವಿವಿಧೇನ ಚ ವೀರ್ಯವಾನ್. ವಾನರ ಸೇನಾಪತಿ ಪರಾಕ್ರಮಿ ನೀಲನು ಮೈಂದ ದ್ವಿವಿಧರೊಡನೆ ಲಂಕೆಯ ಪೂರ್ವದ್ವಾರವನ್ನು ಆಕ್ರಮಿಸಿದನು. ಅಂಗದೋ ದಕ್ಷಿಣದ್ವಾರಂ ಜಗ್ರಾಹ ಸುಮಹಾಬಲಃ ವೃಷಭೇಣ ಗವಾಕ್ಷೇಣ ಗಜೇನ ಗವಯೇನ ಚ. ಮಹಾಬಲಿ ಅಂಗದನು ವೃಷಭ ಗವಾಕ್ಷ ಗಜ ಗವಯರೊಂದಿಗೆ ದಕ್ಷಿಣ ದ್ವಾರವನ್ನು ಆಕ್ರಮಿಸಿದನು. ಹನುಮಾನ್ ಪಶ್ಚಿಮದ್ವಾರಂ ರರಕ್ಷ ಬಲವಾನ್ ಕಪಿಃ ಪ್ರಮಾಥಿ ಪ್ರಘಸಾಭ್ಯಾಂ ಚ ವೀರೈರನ್ಯೈಶ್ಚ ಸಂಗತಃ. ಪ್ರಮಾಧಿ ಪ್ರಗಸ ಹಾಗೂ ಇತರ ವಾನರ ವೀರರೊಂದಿಗೆ ಬಲವಂತ ಕಪಿಶ್ರೇಷ್ಠ ಹನುಮಂತನು ಪಶ್ಚಿಮದ ದ್ವಾರವನ್ನು ತಡೆದು ನಿಂತನು. ಮಧ್ಯಮೇ ಚ ಸ್ವಯಂ ಗುಲ್ಮೆ ಸುಗ್ರೀವ ಸಮತಿಷ್ಠತ ಸಹ ಸರ್ವೈರ್ಹರಿಶ್ರೇಷ್ಠೈ ಸುಪರ್ಣ ಪವನೋಪಮೈಃ. ವಾಯುವ್ಯದಲ್ಲಿದ್ದ ರಾಕ್ಷಸರ ಸೇನಾ ಶಿಬಿರದ ಮೇಲೆ ಗರುಡ ವಾಯುವಿನಂತೆ ವೇಗಶಾಲಿ ಶ್ರೇಷ್ಠ ವಾನರರೊಂದಿಗೆ ಸುಗ್ರೀವನು ಆಕ್ರಮಣ ಮಾಡಿದನು. ವಾನರಾಣಾಂತು ಷಟ್ತ್ರಿಂಶತ್ ಕೋಟ್ಯಃ ಪ್ರಖ್ಯಾತಯೂಥಪಾಃ ನಿಪೀಡ್ಯೋಪನಿವಿಷ್ಟಶ್ಚ ಸುಗ್ರೀವೋ ಯತ್ರ ವಾನರಃ. ವಾನರ ರಾಜ ಸುಗ್ರೀವನಿರುವಲ್ಲಿ 36 ಕೋಟಿ ಪ್ರಖ್ಯಾತ ವಾನರ ಸೇನಾಪತಿಗಳು ರಾಕ್ಷಸರನ್ನು ಪೀಡಿಸುತ್ತಾ ಉಪಸ್ಥಿತರಾಗಿದ್ದರು. ಶಾಸನೇನ ತು ರಾಮಸ್ಯ ಲಕ್ಷ್ಮಣಃ ಸ ವಿಭೀಷಣಃ ದ್ವಾರೆ ದ್ವಾರೆ ಹರೀಣಾಂತು ಕೋಟಿರ್ನ್ಯವೇಶಯತ್. ಶ್ರೀರಾಮನ ಅಪ್ಪಣೆಯಂತೆ ವಿಭೀಷಣ ಸಹಿತ ಲಕ್ಷ್ಮಣನು ಲಂಕೆಯ ಪ್ರತಿಯೊಂದು ದ್ವಾರದಲ್ಲಿ 1 ಕೋಟಿ ವಾನರರನ್ನು ನಿಯುಕ್ತಗೊಳಿಸಿದನು. ಪಶ್ಚಿಮೇನ ತು ರಾಮಸ್ಯ ಸುಷೇಣ ಸಹ ಜಾಂಬವಾನ್ ಅದೂರಾನ್ ಮಧ್ಯಮೇ ಗುಲ್ಮೆ ತಸ್ಥೌ ಬಹುಬಲಾನುಗಃ. ಸುಷೇಣ ಮತ್ತು ಜಾಂಬವಂತರು ಅತುಲ ಸೈನ್ಯದೊಂದಿಗೆ ಶ್ರೀರಾಮನ ಸ್ವಲ್ಪ ದೂರದಲ್ಲಿ ನಿಂತು ಸೈನ್ಯವನ್ನು ರಕ್ಷಿಸುತ್ತಿದ್ದರು. ಕೇತು ವಾನರ ಶಾರ್ದೂಲಾ ಶಾರ್ದೂಲಾ ಇವ ದಂಷ್ಟ್ರಿಣಃ ಗೃಹೀತ್ವಾ ದ್ರುಮಶೈಲಾಗ್ರಾಂ ಹೃಷ್ಟಾ ಯುದ್ಧಾಯತ ಸ್ಥಿರೇ. ಆ ವಾನರರು ಸಿಂಹ ಹುಲಿಯಂತೆ ದೊಡ್ಡ ದೊಡ್ಡ ಕೋರೆದಾಡೆಗಳಿಂದ ಕೂಡಿದ್ದರು. ಅವರು ಹರ್ಷೋತ್ಸಾಹದಿಂದ ಕೈಗಳಲ್ಲಿ ವೃಕ್ಷ ಪರ್ವತ ಶಿಖರಗಳನ್ನೆತ್ತಿಕೊಂಡು ಯುದ್ಧಕ್ಕಾಗಿ ಸಿದ್ಧರಾಗಿದ್ದರು. ಸರ್ವೇ ವಿಕೃತಲಾಂಗೂಲಾ ಸರ್ವೇ ದಂಷ್ಟ್ರಾನಖಾಯುಧಾಃ ಸರ್ವೇ ವಿಕೃತ ಚಿತ್ರಾಂಗಾ ಸರ್ವೇ ಚ ವಿಕೃತಾನನಾಃ
ಎಲ್ಲ ವಾನರರ ಬಾಲಗಳು ಕ್ರೋಧದಿಂದ ನಿಮಿರಿ ನಿಂತಿದ್ದವು. ಉಗುರು ಕೋರೆ ದಾಡೆಗಳೇ ಅವರ ಆಯುಧಗಳಾಗಿದ್ದವು. ಅವರೆಲ್ಲರ ಮುಖದಲ್ಲಿ ಕ್ರೋಧದ ಚಿಹ್ನೆಗಳು ಕಾಣುತ್ತಿದ್ದವು. ಹಾಗೂ ಅದರಿಂದ ಎಲ್ಲರ ಮುಖಗಳು ವಿಕರಾಳವಾಗಿ ಕಂಡುಬರುತ್ತಿದ್ದವು. ದಶನಾಗ ಬಲ ಕೇಚಿತ್ ಕೇಚಿತ್ ದಶಗುಣೋತ್ತರ ಕೇಚಿನ್ನಾಗ ಸಹಸ್ರಸ್ಯ ಬಭೋವಸ್ತುಲ್ಯ ವಿಕ್ರಮಾಃ. ಇವರಲ್ಲಿ ಕೆಲವು ವಾನರರು 10 ಆನೆಗಳ ಬಲವಿದ್ದರೆ ಕೆಲವರಲ್ಲಿ ಇದಕ್ಕೆ 10 ಪಟ್ಟು ಬಲವಿತ್ತು. ಕೆಲವರಲ್ಲಂತೂ 1,000 ಆನೆಗಳ ಬಲವಿತ್ತು. ಸಂತಿ ಚೌಘಬಲ ಕೇಚಿತ್ ಕೋಚಿತ್ ಶತಗುಣೋತ್ತರಾಃ ಅಪ್ರಮೇಯ ಬಲಾಶ್ಚಾನ್ಯೇ ತತ್ರಾಸಾನ್ ಹರಿಯೋಥಪಾಃ. ಕೆಲವರಲ್ಲಿ 10,000 ಆನೆಗಳ ಶಕ್ತಿ ಇದ್ದರೆ ಕೆಲವರು ಇದಕ್ಕೆ 100 ಪಟ್ಟು ಬಲಿಷ್ಠರಾಗಿದ್ದರು. ಇತರ ಅನೇಕ ಸೇನಾಪತಿಗಳ ಬಲಕ್ಕೆ ಗಣನೆಯೇ ಇರಲಿಲ್ಲ. ಅಸೀಮ ಬಲಶಾಲಿಗಳಾಗಿದ್ದರು. ಅದ್ಭುತಶ್ಚ ವಿಚಿತ್ರಶ್ಚ ತೇಷಾಮಾಸೀತ್ ಸಮಾಗಮಃ ಪ್ರವಾನರ ಸೈನ್ಯಾನಾಂ ಶಲಭಾನಾಮಿವೋದ್ಗಮಃ. ಪತಂಗದ ಹುಳುಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಒಮ್ಮೆಲೆ ಹುಟ್ಟಿಕೊಳ್ಳುವಂತೆ ಆ ವಾನರ ಸೈನ್ಯದ ಅದ್ಭುತ ಮತ್ತು ವಿಚಿತ್ರ ಸಮಾಗಮ ಅಲ್ಲಿ ಆಗಿತ್ತು. ಪರಿಪೂರ್ಣಮಿವಾಕಾಶಂ ಸಂಪೂರ್ಣೇವ ಚ ಮೇದಿನಿ ಲಂಕಾಮುಪನಿವೈಶ್ಯೈಶ್ಚ ಸಂಪತದ್ಭಿಶ್ಚ ವಾನರೈಃ. ಲಂಕೆಗೆ ಹಾರಿ ಬರುತ್ತಿದ್ದ ವಾನರರಿಂದ ಆಕಾಶ ತುಂಬಿ ಹೋಯಿತು ಮತ್ತು ಪುರ ಪ್ರವೇಶಿಸಿ ನಿಂತಿರುವ ಕಪಿ ಸಮೂಹದಿಂದ ಅಲ್ಲಿಯ ಸ್ಥಳವೆಲ್ಲ ಮುಚ್ಚಿ ಹೋಗಿತ್ತು. ಶತಂ ಶತಸಹಸ್ರಾಣಾಂ ಪೃತನರ್ಕ್ಷಮನೌಕಸಾಂ ಲಂಕಾದ್ವಾರಾಣ್ಯುಪಾಜಗ್ಮುರನ್ಯೇ ಯೋದ್ಧುಂ ಸಮಂತತಃ. ಕರಡಿಗಳ ಮತ್ತು ವಾನರರ ಒಂದೊಂದು ಕೋಟಿ ಸೈನ್ಯವು ಲಂಕೆಯ 4 ದ್ವಾರಗಳನ್ನು ಆಕ್ರಮಿಸಿದ್ದರೆ ಇತರ ಸೈನಿಕರು ಎಲ್ಲೆಡೆ ಯುದ್ಧಕ್ಕಾಗಿ ಸನ್ನದ್ಧರಾಗಿ ನಿಂತಿದ್ದರು. ಆವೃತಃ ಸ ಗಿರಿಃ ಸರ್ವೈಸ್ತೈಃ ಸಮಂತಾತ್ ಪ್ಲವಂಗಮೈಃ ಆಯುತಾನಾಂ ಸಹಸ್ರಂಚ ಪುರೀಂ ತಾಮಭ್ಯವರ್ತತ. ಲಂಕೆಯು ನೆಲೆಸಿದ ತ್ರಿಕೂಟ ಪರ್ವತವನ್ನು ಸಮಸ್ತ ವಾನರರು ಸುತ್ತು ಹಾಕಿದ್ದರು. 1000 ಕೋಟಿ ವಾನರರಾದರೂ ಆ ಪುರಿಯ ಎಲ್ಲ ದ್ವಾರಗಳಲ್ಲಿ ಕಾದಾಡುತ್ತಿರುವ ಸೈನ್ಯದ ಸಮಾಚಾರಕ್ಕಾಗಿ ನಗರದೆಲ್ಲೆಡೆ ಸಂಚರಿಸುತ್ತಿದ್ದರು. ವಾನರೈರ್ಬಲವದ್ಭ್ಯಶ್ಚ ಬಭೂವದ್ರುಮಪಾಣಿಭಿಃ ಸರ್ವತಃ ಸಂವೃತಾ ಲಂಕಾ ದುಷ್ಪ್ರವೇಶಾಪಿ ವಾಯುನಾ. ಕೈಗಳಲ್ಲಿ ವೃಕ್ಷಗಳನ್ನೆತ್ತಿಕೊಂಡು ಬಲವಂತ ವಾನರರಿಂದ ಎಲ್ಲೆಡೆ ತುಂಬಿ ಹೋದ ಲಂಕೆಯಲ್ಲಿ ಗಾಳಿಯು ಪ್ರವೇಶಿಸಲು ಕಷ್ಟವಾಯಿತು. ಅಂದರೆ ಮಹಾದ್ವಾರಗಳಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ವಾನರ ವೀರರ ನೇತೃತ್ವದಲ್ಲಿ ಆ ವಾನರ ಸೈನ್ಯವು ನಿಂತಿದ್ದರೆ ಆ ನಗರದ ಸುತ್ತಲೂ ಅಂದರೆ ಕೋಟೆಯ ಸುತ್ತಲೂ ಕೂಡ ವಾನರರ ಸಂಖ್ಯೆ ಅಪಾರ ಸಂಖ್ಯೆಯಲ್ಲಿದ್ದು ಆ ಲಂಕೆಯೊಳಗೆ ಎಲ್ಲಿಂದಲೂ ಕೂಡ ಗಾಳಿಯೇ ನುಸುಳಲು ಕಷ್ಟವಾಗಿರುವಾಗ ರಾಕ್ಷಸರು ಹೊರಗೆ ಹೋಗುವುದಿರಲಿ ಒಳಗೆ ಬರುವುದಿರಲಿ ಅಸಾಧ್ಯವಾಗಿತ್ತು. ರಾಕ್ಷಸಾ ವಿಸ್ಮಯಂ ಜಗ್ಮಃ ಸಹಸಾಭಿನಿಪೀಡಿತಾಃ ವಾನರೈರ್ಮೇಘ ಸಂಕಾಶೈ ಶಕ್ರತುಲ್ಯ ಪರಾಕ್ರಮೈಃ. ಕಪ್ಪು ಮೋಡಗಳಂತೆ ಭಯಂಕರ ಇಂದ್ರನಂತೆ ಪರಾಕ್ರಮಿ ವಾನರರಿಂದ ಪೀಡಿಸಲ್ಪಟ್ಟ ರಾಕ್ಷಸರು ವಿಸ್ಮಯದಿಂದ ವಾನರ ಸೈನ್ಯವನ್ನು ನೋಡುತ್ತಿದ್ದರು. ಮಹಾನ್ ಶಬ್ದೋ ಭವತ್ತತ್ರ ಬಲೌಘಸ್ಯಾಭಿವರ್ತತಃ ಸಾಗರಸ್ಯೇವ ಭಿನ್ನಸ್ಯ ಯಥಾ ಸ್ಯಾತ್ ಸಲಿಲಸ್ವನಃ. ಸಮುದ್ರವು ಎಲ್ಲೆಯನ್ನು ಮೀರಿ ಉಕ್ಕಿ ಹರಿದಾಗ ಆಗುವ ಮಹಾ ಶಬ್ದದಂತೆ ಅಲ್ಲಿ ಆಕ್ರಮಿಸಿದ ವಿಶಾಲ ವಾನರ ಸೇನೆಯ ಭಯಂಕರ ಕೋಲಾಹಲ ಆಗುತ್ತಿತ್ತು. ಏನ ಶಬ್ದೇನ ಮಹತಾ ಸಪ್ರಾಕಾರ ಸತೋರಣ ಲಂಕಾ ಪ್ರಚಲಿತ ಸರ್ವ ಸಶೈಲವನ ಕಾನನ. ಆ ಕೋಲಾಹಲ ಧ್ವನಿಯಿಂದ ಪ್ರಾಕಾರಗಳು ಮಹಾದ್ವಾರಗಳು ಪರ್ವತ ವನ ಕಾನನಗಳಿಂದ ಕೂಡಿದ ಲಂಕೆಯು ನುಗ್ಗಿ ಹೋಯಿತು. ರಾಮ ಲಕ್ಷ್ಮಣ ಗುಪ್ತಾ ಸುಗ್ರೀವೇಣ ಚ ವಾಹಿನಿ ಬಭೂವ ದುರ್ಧರ್ಷತರ ಸರ್ವೈರಪಿ ಸುರಾಸುರೈಃ. ಶ್ರೀರಾಮ ಲಕ್ಷ್ಮಣ ಮತ್ತು ಸುಗ್ರೀವರಿಂದ ಸುರಕ್ಷಿತವಾದ ಆ ವಾನರ ಸೈನ್ಯವು ಸುರಾಸುರರಿಂದಲೂ ಎದುರಿಸಲು ಅಸಾಧ್ಯವಾಗಿತ್ತು. ರಾಘವ ಸನ್ನಿವೇಶ್ಯೈವಂ ಸ್ವಸೈನ್ಯಂ ರಕ್ಷಸಾಂ ವಧೇ ಸಮ್ಮಂತ್ರ್ಯ ಮಂತ್ರಿಭಿಃ ಸಾರ್ಧಂ
ನಿಶ್ಚಿತ್ಯ ಚ ಪುನಃ ಪುನಃ ಅನಂತರ್ಯಮಭಿಪ್ರೇಪ್ತು ಶ್ರಮಯೋಗಾರ್ಥತತ್ವವಿತ್ ವಿಭೀಷಣಸ್ಯಾನುಮತಿ ರಾಜಧರ್ಮಮನುಸ್ಮರನ್ ಅಂಗದಂ ವಾಲಿತನಯಂ ಸಮಾಹೂಯೇದಮಬ್ರವೀತ್. ರಾಕ್ಷಸ ವಧೆಗಾಗಿ ತನ್ನ ಸೈನ್ಯವನ್ನು ಹೀಗೆ ಯಥಾಸ್ಥಿತಿಯಲ್ಲಿ ನಿಲ್ಲಿಸಿ ಮುಂದಿನ ಕರ್ತವ್ಯವನ್ನು ತಿಳಿಯುವ ಇಚ್ಛೆಯಿಂದ ಶ್ರೀರಾಮನು ಮಂತ್ರಿಗಳೊಡನೆ ಪದೇ ಪದೇ ಸಮಾಲೋಚಿಸಿ ಮುಂದಿನ ಕಾರ್ಯವನ್ನು ನಿಶ್ಚಯಿಸಿದನು. ಸಾಮದಾನ ಭೇದ ದಂಡಗಳನ್ನು ಪ್ರಯೋಗಿಸುವ ಪ್ರಯೋಜನವನ್ನು ತಿಳಿದಿದ್ದ ಶ್ರೀ ರಘುನಾಥನು ವಿಭೀಷಣನ ಅನುಮತಿಯಿಂದ ರಾಜಧರ್ಮವನ್ನು ಜ್ಞಾಪಿಸಿಕೊಳ್ಳುತ್ತಾ ವಾಲಿಪುತ್ರ ಅಂಗದನನ್ನು ಕರೆದು ಈ ಪ್ರಕಾರವಾಗಿ ಹೇಳಿದನು. ಸಾಮಾನ್ಯವಾಗಿ ಯುದ್ಧ ಧರ್ಮದಂತೆ ಯುದ್ಧವನ್ನು ಆರಂಭಿಸುವ ಮೊದಲು ಈ ಲಂಕಾನಗರಿಯನ್ನು ಆಕ್ರಮಿಸಿಕೊಂಡಿರುವ ಶತ್ರುಗಳು ಯಾರು ಎಂಬುದು ಆ ಲಂಕಾನಗರಿಯ ರಾಜನಾದ ರಾಜನಿಗೆ ತಿಳಿಯಬೇಕು. ಹಾಗೆ ತಿಳಿ ಹೇಳುವಂತೆ ಹಾಗೂ ಆತನಲ್ಲಿ ಈಗಲೂ ಏನಾದರೂ ಭಯವು ಹುಟ್ಟಿ ಸಂಧಾನಕ್ಕೆ ಆತ ಬರುವಂತಿದ್ದರೆ ಅದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಅದಕ್ಕಾಗಿ ಅಂಗದನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವನು. ಅಂಗದನು ಸಂದೇಶವನ್ನು ಮುಟ್ಟಿಸಿದ ನಂತರ ರಾವಣನ ಪ್ರತಿಕ್ರಿಯೆ ಹೇಗಿರುವುದೋ ಅದನ್ನು ಗಮನಿಸಿ ಆ ನಂತರದಲ್ಲಿ ಯುದ್ಧವು ಆರಂಭವಾಗಲಿದೆ. ಗತ್ವಾ ಸೌಮ್ಯ ದಶಗ್ರೀವಂ ಬ್ರೂಹಿ ಮಧ್ವಾಚನಾತ್ಕಪೆ ಲಂಘಯಿತ್ವಾ ಪುರೀಂ ಲಂಕಾಂ ಭಯಂ ತ್ಯಕ್ತ್ವಾ ಗತವ್ಯತಃ ಭ್ರಷ್ಟಶ್ರೀಕಂ ಗತೈಶ್ವರ್ಯಂ ಮುಮೂರ್ಷಾನಷ್ಟಚೇತನಂ. ಸೌಮ್ಯ ಅಂಗದನೇ, ದಶಾನನನು ರಾಜ್ಯಲಕ್ಷ್ಮಿಯಿಂದ ಭ್ರಷ್ಟನಾಗಿರುವನು. ಈಗ ಅವನ ಐಶ್ವರ್ಯ ಮುಗಿದು ಹೋಗಿದೆ. ಅವನು ಸಾಯಲೆಂದೇ ಬಯಸಿದ್ದರಿಂದ ಅವನ ವಿಚಾರ ಶಕ್ತಿ ನಾಶವಾಗಿ ಹೋಗಿದೆ. ನೀನು ಪ್ರಾಕಾರವನ್ನು ನೆಗೆದು ಭಯವನ್ನು ಬಿಟ್ಟು ಲಂಕೆಗೆ ಹೋಗಿ ಧೈರ್ಯದಿಂದ ರಾವಣನಿಗೆ ನನ್ನ ಮಾತುಗಳನ್ನು ಹೇಳು. ಋಷೀಣಾಂ ದೇವತಾನಾಂಚ ಗಂಧರ್ವಾಪ್ಸರಸಾಂ ರಥತಾ ನಾಗಾನಾಮಥ ಯಕ್ಷಾಣಾಂ ರಾಜ್ಞಾಂ ಚರಜನೀಚರ ಯಚ್ಚ ಪಾಪಂ ಕೃತಂ ಮೋಹಾದವಲಿಪ್ತೇನ ರಾಕ್ಷಸ ನೂನಂತೆ ವಿಗತೋ ದರ್ಪ ಸ್ವಯಂ ಭೂವರದಾನಜಃ ಅಸ್ಯ ಪಾಪಸ್ಯ ಸಂಪ್ರಾಪ್ತ ಮಧುರಾ ಸದಾ. ನಿಶಾಚರನೇ, ರಾಕ್ಷಸರಾಜನೇ, ನೀನು ಮೋಹವಶನಾಗಿ ದರ್ಪದಿಂದ ಋಷಿ, ಗಂಧರ್ವ, ದೇವತಾ, ಅಪ್ಸರ, ನಾಗ, ಯಕ್ಷ ಮತ್ತು ರಾಜರಿಗೆ ಹಲವಾರು ಅಪರಾಧಗಳನ್ನು ಮಾಡಿರುವೆ. ಬ್ರಹ್ಮದೇವರಿಂದ ವರವನ್ನು ಪಡೆದ ನಿನಗೆ ಅಭಿಮಾನ ಉಂಟಾಗಿದೆ. ಖಂಡಿತವಾಗಿ ಅದು ಅದರ ನಾಶವಾಗುವ ಕಾಲ ಬಂದಿದೆ. ನಿನ್ನ ಆ ಪಾಪದ ದುಸ್ಸಹ ಫಲವು ನಿನಗೆ ಎದುರಾಗಿದೆ. ಯಸ್ಯ ದಂಡಧರಸ್ತೇಹಂ ಧಾರಾಹರಣದಕರ್ಷಿತಃ ದಂಡಂ ಧಾರಯಮಾಣಸ್ತು ಲಂಕಾದ್ವಾರೇ ವ್ಯವಸ್ಥಿತಃ. ನಾನು ಅಪರಾಧಿಗಳಿಗೆ ಶಿಕ್ಷೆ ಕೊಡುವ ಶಾಸಕನಾಗಿದ್ದೇನೆ. ನೀನು ಮಾಡಿದ ಭಾರ್ಯಾಪಹರಣದಿಂದ ನಾನು ಬಹಳ ಪೀಡಿತನಾಗಿದ್ದೇನೆ. ಆದ್ದರಿಂದ ನಿನ್ನನ್ನು ಶಿಕ್ಷಿಸಲು ನಾನು ಲಂಕೆಯ ಹೆಬ್ಬಾಗಿಲಿನಲ್ಲಿ ನಿಂತಿದ್ದೇನೆ. ಪದವೀಂ ದೇವತಾನಾಂಚ ಮಹರ್ಷೀಣಾಂ ಚ ರಾಕ್ಷಸ ರಾಜರ್ಷೀಣಾಂಚ ಸರ್ವೇಷಾಂ ಗಮಿಷ್ಯಸಿ ಯುಧಿಷ್ಠಿರಃ. ರಾಕ್ಷಸನೇ, ನೀನು ಯುದ್ಧದಲ್ಲಿ ನನ್ನನ್ನು ಎದುರಿಸಿದರೆ ದೇವತೆಗಳ, ಮಹರ್ಷಿಗಳ, ರಾಜರ್ಷಿಗಳ ಪದವಿಯನ್ನು ಪಡೆಯಬಲ್ಲೆ. ಅವರಂತೆ ನೀನು ಪರಲೋಕವಾಸಿ ಆಗಬೇಕಾದೀತು. ಬಲೇನ ಯೇನ ವೈ ಸೀತಾಂ ಮಾಯಯ ರಾಕ್ಷಸಾಧಮ ಮಾಮತಿಕ್ರಮಯಿತ್ವಾ ತ್ವಂ ಕೃತವಾಂಸ್ತನ್ನಿದರ್ಶಯ. ನೀಚ ನಿಶಾಚರನೆ, ಯಾವ ಬಲದ ಭರವಸೆಯಿಂದ ನೀನು ನನ್ನನ್ನು ವಂಚಿಸಿ ಸೀತೆಯನ್ನು ಮಾಯೆಯಿಂದ ಕದ್ದು ತಂದಿರುವೆಯೋ ಆ ಬಲವನ್ನು ಎಂದು ರಣರಂಗದಲ್ಲಿ ತೋರಿಸು. ಅರಾ ಆರಾ ಅರಾಕ್ಷಸ ಆರಾಕ್ಷಸಮಿಮಂ ಲೋಕಂ ಕರ್ತಾಸ್ಮಿ ನಿಶಿತೈಶ್ಚರೈಃ ನ ಚೇಚ್ಚರಣಮಭ್ಯೇಷಿತಾಮಾದಾಯ ಮೈಥಿಲೀಂ. ಈಗಲಾದರೂ ನೀನು ಮೈಥಿಲಿಯನ್ನು ಕರೆತಂದು ನನಗೆ ಒಪ್ಪಿಸದಿದ್ದರೆ ನನ್ನ ಹರಿತವಾದ ಬಾಣಗಳಿಂದ ಜಗತ್ತಿನಲ್ಲಿ ರಾಕ್ಷಸರೇ ಇಲ್ಲದಂತೆ ಮಾಡಿಬಿಡುತ್ತೇನೆ. ಧರ್ಮಾತ್ಮ ರಕ್ಷಸಂ ಶ್ರೇಷ್ಠ ಸಂಪ್ರಾಪ್ತೋಯಂ ವಿಭೀಷಣಃ ಲಂಕೈಶ್ವರ್ಯಂ ಹಿತಂ ಶ್ರೀಮಾನ್ ಧ್ರುವಂ ಪ್ರಾಪ್ನೋತ್ಯಕಂಠಕಂ. ರಾಕ್ಷಸರಲ್ಲಿ ಶ್ರೇಷ್ಠನಾದ ಧರ್ಮಾತ್ಮನಾದ ವಿಭೀಷಣನು ನನ್ನೊಡನೆ ಇರುವನು.
ನಿಶ್ಚಯವಾಗಿ ಲಂಕೆಯ ನಿಷ್ಕಂಟಕ ರಾಜ್ಯವನ್ನು ಆತನು ಪಡೆದುಕೊಳ್ಳುವನು. ನಹಿ ರಾಜ್ಯಮಧರ್ಮೇಣ ಭೋಕ್ತುಂ ಕ್ಷಣಮಪಿ ತ್ವಯಾ ಶಕ್ಯಂ ಮೂರ್ಖ ಸಹಾಯೇನ ಪಾಪೇನ ವಿದಿತಾತ್ಮನ. ಪಾಪಿಷ್ಠರಾದ ಆತ್ಮಸ್ವರೂಪವನ್ನು ತಿಳಿಯದಿರುವ ಮೂರ್ಖರನ್ನೇ ನೀನು ಸಹಾಯಕರಾಗಿಸಿಕೊಂಡಿರುವೆ. ಅಧರ್ಮ ಸ್ವರೂಪನಾದ ನೀನು ಕ್ಷಣ ಕಾಲವು ಈ ರಾಜ್ಯವನ್ನು ಉಪಭೋಗಿಸಲಾರೆ. ಯುಧ್ಯಸ್ವಮಾಧೃತಿಂ ಕೃತ್ವಾ ಶೌರ್ಯಮಾಲಂಬ್ಯ ರಾಕ್ಷಸ ಮಚ್ಚರೈಸ್ತ್ವಂ ರಣೇ ಶಾಂತಸ್ತತಃ ಕೂತೋ ಭವಿಷ್ಯಸಿ. ರಾಕ್ಷಸನೇ, ಶೌರ್ಯವನ್ನು ಧೈರ್ಯವನ್ನು ಧರಿಸಿ ನನ್ನೊಡನೆ ಯುದ್ಧ ಮಾಡು. ಯುದ್ಧದಲ್ಲಿ ನನ್ನ ಬಾಣಗಳಿಂದ ಹತನಾಗಿ ನೀನು ಪರಿಶುದ್ಧನಾಗುವೆ. ಯದ್ಯಾ ಯದ್ಯಾ ವಿಶಸಿ ಸ್ತ್ರೀನ್ ಲೋಕಾನಂ ಯದ್ಯಾ ವಿಶಸಿ ಸ್ತ್ರೀನ್ ಲೋಕಾಂ ಪಕ್ಷಿಭೂತೋ ನಿಶಾಚರ ಮಮ ಚಕ್ಷುಃ ಪಥಂ ಪ್ರಾಪ್ಯ ನ ಜೀವನ್ ಪ್ರತಿಯಾಸ್ಯಸಿ. ನಿಶಾಚರನೆ, ನನ್ನ ಕಣ್ಣಿಗೆ ಬಿದ್ದ ಮೇಲೆ ನೀನು ಪಕ್ಷಿಯ ರೂಪವನ್ನಂತೂ ಮೂರು ಲೋಕಗಳು ಅಂದರೆ ಪಕ್ಷಿಯ ರೂಪವನ್ನು ಧರಿಸಿ ಮೂರು ಲೋಕಗಳಲ್ಲಿ ಹಾರಿ ಹೋದರೂ ಬದುಕಿ ಮನೆಗೆ ಬರಲಾರೆ. ಬ್ರವೀಮಿ ತ್ವಾಂ ಹಿತಂ ವಾಕ್ಯಂ ಕ್ರಿಯತಾಮೌರ್ಧ್ವದೈಹಿಕಂ ಸುದೃಷ್ಟಾ ಕ್ರಿಯತಾಂ ಲಂಕಾ ಜೀವಿತಂ ತೇ ಮಯಿ ಸ್ಥಿತಂ. ರಾವಣ, ನಿನಗೆ ಹಿತಕರವಾದ ಮಾತನ್ನು ಹೇಳುತ್ತಿದ್ದೇನೆ. ಪರಲೋಕದ ಸಾಧಕವಾದ ನಿನ್ನ ಅಂತ್ಯ ಸಂಸ್ಕಾರವನ್ನು ಈಗಲೇ ಮುಗಿಸಿಕೊ. ಲಂಕೆಯನ್ನು ಒಮ್ಮೆ ಮನದುಂಬಿ ನೋಡಿಕೊ, ಏಕೆಂದರೆ ನಿನ್ನ ಜೀವನವು ನನ್ನ ಅಧೀನವಾಗಿ ಬಿಟ್ಟಿದೆ. ಇತ್ಯುಕ್ತಸತು ಧಾರೇಯೋ ರಾಮೇಣ ಕ್ಲಿಷ್ಟ ಕರ್ಮಣ ಜಗಾಮಾಕಾಶಮಾವಿಶ್ಯ ಮೂರ್ತಿಮಾನಿವ ಹವ್ಯವಾಟ್. ಆಯಾಸವಿಲ್ಲದೆ ಎಂತಹ ಮಹತ್ಕರ್ಮವನ್ನು ಮಾಡಬಲ್ಲ ಭಗವಾನ್ ಶ್ರೀರಾಮನು ಅಂಗದನಲ್ಲಿ ಹೀಗೆ ಹೇಳಲು ಅವನು ಮೂರ್ತಿಮಂತ ಅಗ್ನಿಯಂತೆ ಆಕಾಶ ಮಾರ್ಗದಿಂದ ಲಂಕೆಗೆ ಹೊರಟನು. ಸೋತಿಪತ್ಯ ಮುಹೂರ್ತೇನ ಶ್ರೀಮಾನ್ ರಾವಣ ಮಂದಿರಂ ತದರ್ಶಾಸೀನಮವ್ಯಗ್ರಂ ರಾವಣಂ ಸಚಿವೈ ಸಹ. ಶ್ರೀಮಾನ್ ಅಂಗದನು ಮುಹೂರ್ತ ಮಾತ್ರದಲ್ಲಿ ಕೋಟೆಯನ್ನು ದಾಟಿ ರಾವಣನ ಅರಮನೆಗೆ ಬಂದನು. ಅಲ್ಲಿ ಅವನು ಮಂತ್ರಿಗಳೊಂದಿಗೆ ಶಾಂತವಾಗಿ ಕುಳಿತಿದ್ದ ರಾವಣನನ್ನು ನೋಡಿದನು. ತತಸ್ಥಾಸ್ಯ ವಿದೂರೇಣ ನಿಪತ್ಯ ಹರಿಪುಂಗವಃ ದೀಪ್ತಾಗ್ನಿಸದೃಶಸ್ತಸ್ಥಾವಂಗದ ಕನಕಾಂಗದಃ. ಸುವರ್ಣಮಯ ಭುಜಕೀರ್ತಿಗಳನ್ನು ಧರಿಸಿದ್ದ ಉರಿಯುವ ಅಗ್ನಿಯಂತೆ ಪ್ರಕಾಶಮಾನನಾದ ಅಂಗದನು ರಾವಣನ ಬಳಿಗೆ ಹೋಗಿ ನಿಂತುಕೊಂಡನು. ಕೆಲವೇ ಸಮಯದ ಹಿಂದೆ ಸುಗ್ರೀವನು ನೇರವಾಗಿ ರಾಮನ ಅನುಮತಿಯನ್ನು ತೆಗೆದುಕೊಳ್ಳದೆ ರಾಮನಿಗೆ ವಿಷಯವನ್ನೂ ತಿಳಿಸದೆ ರಾವಣನ ಬಳಿಗೆ ಹಾರಿ ಆತನೊಡನೆ ಮಲ್ಲಯುದ್ಧವನ್ನು ಮಾಡಿದಾಗ ರಾಮನು ಆತನನ್ನು ಆಕ್ಷೇಪಿಸುತ್ತಾನೆ. ರಾಜನಾದವನು ಹೀಗೆ ದಿಢೀರೆಂದು ಸೈನ್ಯವನ್ನು ಹಿಂದಕ್ಕೆ ಬಿಟ್ಟು ತಾನೇ ಮುಂದಾಗಿ ಈ ರೀತಿ ಸಾಹಸವನ್ನು ಮಾಡಬಾರದು. ನಿನಗೆ ಏನಾದರೂ ತೊಂದರೆಯಾಗಿದ್ದರೆ ನನಗೆ ರಾಜ್ಯವನ್ನು ಪಡೆದಾಗಲಿ ಯುದ್ಧವನ್ನು ಗೆದ್ದಾಗಲಿ ಏನು ಮಾಡಬೇಕಾಗಿದೆ ಎಂದು ಆಕ್ಷೇಪಿಸಿದಂತಹ ಶ್ರೀರಾಮನು ಈಗ ಯುವರಾಜನಾದ ಅಂಗದನನ್ನು ಅದೇ ರೀತಿಯಾದ ಸಾಹಸವನ್ನು ಮಾಡುವಂತೆ ತಾನೇ ಪ್ರೇರೇಪಿಸುತ್ತಾ ನೇರವಾಗಿ ರಾವಣನಿರುವ ಲಂಕೆಗೆ ದೂತನನ್ನಾಗಿ ಕಳುಹಿಸುತ್ತಿರುವನು. ಶ್ರೀರಾಮನ ಅಭಯವು ಎಷ್ಟರ ಮಟ್ಟಿಗೆ ಇತ್ತೆಂದರೆ ಅಂಗದನಿಗೆ ಏನೂ ಆಗುವುದಿಲ್ಲವೆಂಬ ವಿಶ್ವಾಸ ಹಾಗೂ ಅಂಗದನು ಕೂಡ ಲಂಕೆಯ ಮಧ್ಯವನ್ನು ಪ್ರವೇಶಿಸಿ ಹೇಗೆ ಸುಗ್ರೀವನು ಪ್ರವೇಶಿಸಿ ಆ ರಾವಣನನ್ನೇ ಹೊಡೆದು ಬಂದನು ಅದೇ ರೀತಿಯಾಗಿ ಅಲ್ಲಿಗೆ ರಾವಣನ ಆಸ್ಥಾನಕ್ಕೆ ಪ್ರವೇಶಿಸಿ ಅಂಗದನು ರಾವಣನಿಗೆ ಬೆದರಿಕೆಯನ್ನು ಹಾಕಿ ಆತನಿಗೆ ಮುಂದಾಗಲಿರುವುದರ ಸೂಚನೆಯನ್ನು ಕೊಟ್ಟು ತನಗೆ ಯಾವ ತೊಂದರೆಯೂ ಆಗದಂತೆ ಹಿಂತಿರುಗಿ ಬರಬಲ್ಲನು ಎಂಬ ವಿಶ್ವಾಸ ಶ್ರೀರಾಮನಿಗೂ ಇತ್ತು. ತದ್ ರಾಮ ವಚನಂ ಸರ್ವಮನ್ಯೋನಾಧಿಕಮುತ್ತಮಂ ಸಾಮಾತ್ಯ ಶ್ರಾವಯಾಮಾಸ ನಿವೇದ್ಯಾತ್ಮಾನಮಾತ್ಮನ. ಅವನು ಮೊದಲು ತನ್ನ ಪರಿಚಯವನ್ನು ತಿಳಿಸಿ ಮಂತ್ರಿಗಳ ಸಹಿತ ರಾವಣನಿಗೆ ಶ್ರೀರಾಮನು ಹೇಳಿದ ಮಾತುಗಳನ್ನು ಹೆಚ್ಚು ಕಡಿಮೆ ಇಲ್ಲದಂತೆ ಉತ್ತಮವಾದ ಮಾತನ್ನು ಯಥಾವತ್ತಾಗಿ ನಿವೇದಿಸಿದನು. ದೂತೋಹಂ ಕೋಸಲೇಂದ್ರಸ್ಯ ರಾಮಸ್ಯಾಕ್ಲಿಷ್ಟ ಕರ್ಮಣಃ ವಾಲಿಪುತ್ರೋಂಗದೋ ನಾಮ ಯದಿ ತೇ ಶ್ರೋತ್ರಮಾಗತಃ. ರಾವಣೇಶ್ವರ, ಅತಿ ಕ್ಲಿಷ್ಟ ಕಾರ್ಯಗಳನ್ನು ಆಯಾಸವಿಲ್ಲದೆ ಮಾಡುವ ಕೋಸಲೇಂದ್ರನಾದ ಶ್ರೀರಾಮನ ದೂತನಾದ ನಾನು ವಾಲಿಯ ಪುತ್ರ ಅಂಗದನು.
ನನ್ನ ಹೆಸರನ್ನು ನೀನು ಕೇಳಿರಬಹುದು. ಮಹತ್ವಾಂ ರಾಘವೋ ರಾಮ ಕೌಸಲ್ಯಾನಂದವರ್ಧನಃ ನಿಷ್ಪತ್ಯ ಯುಧ್ಯಸ್ವ ಸಪರುಷೋ ಭವ. ಕೌಸಲ್ಯಾನಂದ ವರ್ಧನನಾದ ರಘುಕುಲ ತಿಲಕ ಶ್ರೀರಾಮನು ನಿನಗೆ ಈ ಸಂದೇಶ ಕಳಿಸಿರುವನು. ಮಹಾಕ್ರೂರಿಯಾದ ರಾವಣ ಅರಮನೆಯಿಂದ ಹೊರಬಂದು ವೀರ ಪುರುಷನಾಗಿ ನನ್ನೊಡನೆ ಯುದ್ಧ ಮಾಡು. ಅಂತಾಸ್ಮಿತ್ವಾಂ ಸಹಾಮಾತ್ಯಂ ಸಪುತ್ರಜ್ಞಾತಿ ಬಾಂಧವಂ ನಿರುದ್ವಿಗ್ನಾಸ್ತ್ರಯೋ ಲೋಕ ಭವಿಷ್ಯಂತಿ ಹತೆ ತ್ವಯಿ. ಮಾತ್ಯ ಪುತ್ರ ಬಂಧು ಬಾಂಧವರ ಸಹಿತ ನಿನ್ನನ್ನು ನಾನು ವಧೆ ಮಾಡುವೆನು. ನೀನೊಬ್ಬನ ಸಂಹಾರವಾದರೆ 3 ಲೋಕದ ಪ್ರಾಣಿಗಳು ನಿರ್ಭಯರಾಗುವರು. ದೇವದಾನವ ಯಕ್ಷಾಣಾಂ ಗಂಧರ್ವೋರಗರಕ್ಷಸಾಂ ಶತ್ರುಮಧ್ಯೋದ್ಧರಿಷ್ಯಾಮಿ ತ್ವಾಂ ಋಷೀಣಾಂ ಚ ಕಂಟಕಂ. ದೇವದಾನವ ಯಕ್ಷ ಗಂಧರ್ವ ನಾಗ ರಾಕ್ಷಸ ಹೀಗೆ ಎಲ್ಲರ ಶತ್ರುವು ಋಷಿಗಳಿಗೆ ಕಂಟಕಪ್ರಾಯರಾದ ನಿನ್ನನ್ನು ಈಗಲೇ ನಿರ್ಮೂಲ ಮಾಡಿಬಿಡುತ್ತೇನೆ. ಅಂದರೆ ರಾಮನು ನೀಡಿರುವ ಸಂದೇಶವನ್ನು ಯಥಾವತ್ತಾಗಿ ಅಂಗದನು ಅವನಿಗೆ ಹೇಳುತ್ತಿರುವನು. ವಿಭೀಷಣಸ್ಯ ಚೈಶ್ವರ್ಯಂ ಭವಿಷ್ಯತಿ ಹತೆ ತ್ವಯಿ ನಚೇತ್ ಸತ್ಕೃತ್ಯ ವೈದೇಹೀಂ ಪ್ರಣಿಪತ್ಯ ಪ್ರದಾಸ್ಯಸಿ. ನೀನು ನನ್ನ ಕಾಲಿಗೆ ಬಿದ್ದು ಆದರದಿಂದ ಸೀತೆಯನ್ನು ತಂದೊಪ್ಪಿಸದಿದ್ದರೆ ನನ್ನ ಕೈಯಿಂದ ಹತನಾಗುವೆ. ನೀನು ಸತ್ತು ಹೋದ ಮೇಲೆ ಲಂಕೆಯ ಸಕಲ ಐಶ್ವರ್ಯವು ವಿಭೀಷಣನಿಗೆ ದೊರೆಯುವುದು. ಇತ್ಯೇವಂ ಪರುಷಂ ವಾಕ್ಯಂ ಬ್ರುವಾಣೆ ಹರಿಪುಂಗವೇ ಅಮಶವಶಮಾಪನ್ನೋ ನಿಶಾಚರ ಗಣೇಶ್ವರ. ವಾನರ ಶ್ರೇಷ್ಠನಾದ ಅಂಗದನು ಹೀಗೆ ಕಠೋರವಾದ ಮಾತುಗಳನ್ನು ಹೇಳಿದಾಗ ರಾಕ್ಷಸರಾಜನು ಅತ್ಯಂತ ಕ್ರೋಧವಶನಾದನು. ತತಸ್ಸರೋಷಮಾಪನ್ನ ಶಶಾಸ ಸಚಿವಾಂಸ್ತದಾ ಗೃಹ್ಯತಾಮಿತಿ ದುರ್ಮೇಧಾ ವಧ್ಯತಾಮಿತಿ ಚಾಸಕೃತ. ರೋಷಗೊಂಡ ರಾವಣನು ಮಂತ್ರಿಗಳನ್ನು ಕರೆದು ದುರ್ಬುದ್ಧಿಯ ಈ ವಾನರನನ್ನು ಹರಿಯಿರಿ, ಕೊಂದು ಹಾಕಿರಿ ಎಂದು ಪದೇ ಪದೇ ಹೇಳಿದನು. ರಾವಣಸ್ಯ ವಚ ಶ್ರುತ್ವಾ ದೀಪ್ತಾಗ್ನಿಮಿವ ತೇಜಸಃ ಜಗ್ರಹುಸ್ತಂ ತಥೋ ಘೋರಾಶ್ಚತ್ವಾರೋ ರಜನೀಚರಾಃ. ರಾವಣನ ಮಾತನ್ನು ಕೇಳಿ ಭಯಂಕರ 4 ರಾಕ್ಷಸರು ಪ್ರಜ್ವಲಿತ ಅಗ್ನಿಯಂತೆ ತೇಜಸ್ವಿಯಾದ ಅಂಗದನನ್ನು ಹಿಡಿದುಕೊಂಡರು. ದಾಹಯಾಮಾಸ ತಾರೇಯ ಸ್ವಯಮಾತ್ಮಾನಮಾತ್ಮವಾಂ ಬಲಂ ದರ್ಶಯಿತುಂ ವೀರೋ ಯಾತು ಧಾನ ಗಣೇ ತದಾ. ಆತ್ಮಬಲ ಸಂಪನ್ನನಾದ ತಾರಾಕುಮಾರ ಅಂಗದನು ಆಗ ತನ್ನ ಬಲವನ್ನು ತೋರಿಸುವ ಸಲುವಾಗಿ ಯಾವುದೇ ಪ್ರತಿಭಟನೆ ತೋರದೆ ಅವರ ವಶನಾದನು. ಸತಾನ್ ಬಾಹುದ್ವಯಾಸಕ್ತಾನಾದಾಯ ಪತಗಾನಿವ ಪ್ರಾಸಾದಂ ಶೈಲ ಸಂಕಾಶಮುತ್ಪಾತಾಂಗದಸ್ತದಾ. ಇಬ್ಬಿಬ್ಬರು 2 ತೋಳುಗಳನ್ನು ಹಿಡಿದಿದ್ದ ರಾಕ್ಷಸರ ಸಹಿತ ಅಂಗದನು ಪರ್ವತದಂತಿದ್ದ ಪ್ರಾಸಾದದ ಮೇಲಕ್ಕೆ ನೆಗೆದನು. ತಸ್ಯೋತ್ಪತನ ವೇಗೇನ ನಿರ್ಧೂತಾಸ್ತತ್ರ ರಾಕ್ಷಸಾಃ ಭೂಮೌ ನಿಪತಿತಾಃ ಸರ್ವೇ ರಾಕ್ಷಸೇಂದ್ರಸ್ಯ ಪಶ್ಯತಃ. ಹೀಗೆ ಹಾರಿದ ರಭಸಕ್ಕೆ ತೋಳುಗಳನ್ನು ಹಿಡಿದಿದ್ದ ರಾಕ್ಷಸರು ಎಸೆಯಲ್ಪಟ್ಟು ರಾಕ್ಷಸೇಂದ್ರನು ನೋಡುತ್ತಿರುವಂತೆಯೇ ನೆಲಕ್ಕೆ ಬಿದ್ದು ಬಿಟ್ಟರು. ತತಃ ಪ್ರಾಸಾದ ಶಿಖರಂ ಶೈಲ ಶೃಂಗಮಿವೋನ್ನತಂ ಚಕ್ರಾಮ ರಾಕ್ಷಸೇಂದ್ರಸ್ಯ ವಾಲಿಪುತ್ರ ಪ್ರತಾಪವಾಂ. ಪರ್ವತ ಶಿಖರದಂತೆ ಎತ್ತರವಾಗಿದ್ದ ರಾಕ್ಷಸೇಂದ್ರನ ಪ್ರಾಸಾದದ ಮೇಲೆ ವಾಲಿಕುಮಾರ ಅಂಗದನು ಕಾಲುಗಳನ್ನು ಅಪ್ಪಳಿಸುತ್ತಾ ಸುತ್ತತೊಡಗಿದನು. ಕಪಾಲ ಚಪದಾಕ್ರಾಂತಂ ದಶಗ್ರೀವಸ್ಯ ಪಶ್ಯತಃ ಪುರಾ ಹಿಮವತ ಶೃಂಗಂ ವಜ್ರೇಣೇವ ವಿದಾರಿತಂ. ಹಿಂದೆ ವಜ್ರಾಘಾತದಿಂದ ಹಿಮವತ್ ಪರ್ವತದ ಶಿಖರಗಳು ವಿದೀರ್ಣವಾದಂತೆ ರಾವಣನು ನೋಡುತ್ತಿದ್ದಂತೆಯೇ ಅವನ ಅಂದರೆ ಅಂಗದನ ಪಾದಾಘಾತದಿಂದ ಆ ಪ್ರಾಸಾದವು ಭಗ್ನವಾಗಿ ಕುಸಿದು ಹೋಯಿತು. ಭಂಕ್ತ್ವಾ ಪ್ರಾಸಾದ ಶಿಖರಂ ನಾಮ ವಿಶ್ರಾವ್ಯ ಚಾತ್ಮನಃ ವಿನದ್ಯಸು ಮಹಾನಾದ ಮುತ್ಪಪಾತ ವಿಹಾಯಸ. ಹೀಗೆ ಪ್ರಾಸಾದ ಶಿಖರವು ಮುರಿದು ತನ್ನ ನಾಮಧೇಯವನ್ನು ಹೇಳುತ್ತಾ ಗಟ್ಟಿಯಾಗಿ ಸಿಂಹನಾದ ಮಾಡಿ ಅಂಗದನು ಆಕಾಶ ಮಾರ್ಗದಿಂದ ಹಾರಿ ಹೋದನು.
ಹಿಂದೆ ಸುಗ್ರೀವನು ದಿಢೀರೆಂದು ಇದ್ದಕ್ಕಿದ್ದಂತೆ ರಾವಣನ ಮೇಲೆ ಆಕ್ರಮಣ ಮಾಡಿ ಆ ರಾವಣನ ಕಿರೀಟವನ್ನು ಕೆಳಗೆ ಕೆಡವಿ ಆತನ ಮೇಲೆ ಸಾಂಕೇತಿಕವಾಗಿ ವಿಜಯವನ್ನೇ ಸಾಧಿಸಿದ್ದನು. ಈಗ ಅಂಗದನು ರಾವಣನಿಗೆ ಎಚ್ಚರಿಕೆಯನ್ನು ಕೊಡುವ ಸಲುವಾಗಿ ಬಂದು ಆತನ ಅರಮನೆಯ ಪ್ರಾಸಾದ ಅಂದರೆ ಅರಮನೆಯ ಶಿಖರವನ್ನು ಕಾಲಿನಿಂದ ಒದ್ದು ಬೀಳಿಸಿ ಆ ಲಂಕೆಯು ಧೂಳೀಪಟವಾಗುವುದನ್ನು ಸಾಂಕೇತಿಕವಾಗಿ ಬಿಂಬಿಸಿ ಸುರಕ್ಷಿತವಾಗಿ ಕ್ಷೇಮವಾಗಿ ತನ್ನ ಸೈನ್ಯಕ್ಕೆ ಶ್ರೀರಾಮನ ಬಳಿಗೆ ಹಿಂದಿರುಗಿದನು. ಪೃಥ್ವ್ಯಥಯನ್ ರಾಕ್ಷಸಾನ್ ಸರ್ವಾನ್ ಹರ್ಷಯಂಶ್ಚಾಪಿ ವಾನರಾಂ ಸವಾನರಾಣಾಂ ಮಧ್ಯೆ ತು ರಾಮ ಪಾರ್ಶ್ವಮುಪಾಗತಃ. ರಾಕ್ಷಸರನ್ನು ಪೀಡಿಸಿ ಸಮಸ್ತ ವಾನರರ ಹರ್ಷವನ್ನು ಹೆಚ್ಚಿಸುತ್ತಾ ಅವನು ವಾನರ ಸೈನ್ಯದ ನಡುವೆ ಇದ್ದ ಶ್ರೀರಾಮಚಂದ್ರನ ಬಳಿಗೆ ಮರಳಿ ಬಂದನು. ರಾವಣಸ್ತು ಪರಂ ಚಕ್ರೆ ಕ್ರೋಧಂ ಪ್ರಾಸಾದಧರ್ಷಣಾತ್ ವಿನಾಶಂ ಚಾತ್ಮನಃ ಪಶ್ಯನ್ ನಿಶ್ವಾಸ ಪರಮೋಭವತ್. ತನ್ನ ಪ್ರಾಸಾದವೇ ಮುರಿದುದರಿಂದ ರಾವಣನಿಗೆ ಭಾರಿ ಸಿಟ್ಟು ಬಂತು. ಆದರೆ ವಿನಾಶದ ಗಳಿಗೆ ಹತ್ತಿರ ಬಂದುದನ್ನು ಮನಗಂಡು ನೀಳವಾಗಿ ನಿಟ್ಟುಸಿರುಬಿಟ್ಟನು. ರಾಮಸ್ತು ಬಹುಭಿರ್ಹೃಷ್ಟೈರ್ವಿನದದ್ವಿಪ್ಲವಂಗಮೈಃ ವ್ರತೋ ರಿಪುವಧಾಕಾಂಕ್ಷಿ ಯುದ್ಧಾಯೈವಾಭ್ಯವರ್ತತ. ಚಿತ್ತ ಹರ್ಷಗೊಂಡು ಗರ್ಜಿಸುತ್ತಿರುವ ಅಸಂಖ್ಯ ವಾನರರಿಂದ ಸುತ್ತುವರೆದ ಶ್ರೀರಾಮನು ಯುದ್ಧಕ್ಕಾಗಿ ಸಿದ್ಧನಾಗಿ ತನ್ನ ಶತ್ರುಗಳನ್ನು ವಧಿಸಲು ಬಯಸುತ್ತಿದ್ದನು. ಸುಷೇಣಸ್ತು ಮಹಾವೀರ್ಯೋ ಗಿರಿಕೂಟೋಪಮೋ ಹರಿಃ ಬಹುಭಿಃ ಸಂವೃತಸ್ತ್ರವಾನರೈಃ ಕಾಮರೂಪಿಭಿಃ ಸತು ದ್ವಾರಾಣಿ ಸಂಯಮ್ಯ ಸುಗ್ರೀವವಚನಾತ್ ಕಪಿಃ ಪರ್ಯಕ್ರಾಮತ ದುರ್ದರ್ಶೋ ನಕ್ಷತ್ರಾಣೀವ ಚಂದ್ರಮಾಃ. ಆಗಲೇ ಪರ್ವತಾಕಾರ ವಿಶಾಲ ಕಾಯನಾದ ಮಹಾಪರಾಕ್ರಮಿ ದುರ್ಜಯ ವೀರ ಸುಷೇಣನು ಕಾಮರೂಪಿಗಳಾದ ಅಸಂಖ್ಯ ವಾನರರೊಂದಿಗೆ ಲಂಕೆಯ ಎಲ್ಲ ದ್ವಾರಗಳನ್ನು ವಶಪಡಿಸಿಕೊಂಡನು. ಸುಗ್ರೀವನ ಅಪ್ಪಣೆಯಂತೆ ಅವನು ತನ್ನ ಸೈನ್ಯವನ್ನು ರಕ್ಷಿಸುತ್ತಾ ಎಲ್ಲ ದ್ವಾರಗಳ ಸಮಾಚಾರ ಪಡೆಯಲು ಚಂದ್ರನು ಕ್ರಮವಾಗಿ ಎಲ್ಲ ನಕ್ಷತ್ರಗಳಲ್ಲಿ ಗಮಿಸುವಂತೆ ಸರದಿಯಂತೆ ಸುತ್ತತೊಡಗಿದನು. ತೇಷಾಮಕ್ಷೌಹಿಣಿ ಶತಂ ಸಮವೇಕ್ಷ್ಯ ವನೌಕಸಾಂ ಲಂಕಾಮುಪನಿವಿಷ್ಟನಾಂ ಸಾಗರಂ ಚಾಭಿವರ್ತತಾಂ ರಾಕ್ಷಸಾ ವಿಸ್ಮಯಂ ಜಗ್ಮಸ್ತ್ರಾಸಂ ಜಗ್ಮಸ್ತಥಾ ಪರೇ ಅಪರೇ ಸಮರೇ ಹರ್ಷಮೇವೋಪಪೇದಿರೆ. ಲಂಕೆಯನ್ನು ಮುತ್ತಿರುವ ಸಮುದ್ರದವರೆಗೆ ಪಸರಿಸಿದ ಆ ವನವಾಸಿ ವಾನರರ 100 ಅಕ್ಷೌಹಿಣಿ ಸೈನ್ಯವನ್ನು ನೋಡಿ ರಾಕ್ಷಸರಿಗೆ ಆಶ್ಚರ್ಯವಾಯಿತು. ಅನೇಕ ನಿಶಾಚರರು ಭಯಗೊಂಡರೆ ಇತರ ಎಷ್ಟೋ ರಾಕ್ಷಸರು ರಣರಂಗದಲ್ಲಿ ಹರ್ಷೋತ್ಸಾಹದಿಂದ ಬಂದು ನೆರೆದರು. ಪ್ರತ್ಸ್ನಂ ಹಿ ಕಪಿಭಿರ್ವ್ಯಾಪ್ತಂ ಪ್ರಾಕಾರ ಪರಿಖಾಂತರಂ ದದೃಶೋ ರಾಕ್ಷಸಾದೀನಾ ಪ್ರಾಕಾರಂ ವಾನರೀಕೃತಂ ಹಾಹಾಕಾರಮಕುರ್ವಂತಿ ರಾಕ್ಷಸ ಭಯಮಾಗತಾಃ. ಆಗ ಲಂಕೆಯ ಎಲ್ಲ ಪ್ರಾಕಾರಗಳು ಕಂದಕಗಳು ವಾನರರಿಂದ ತುಂಬಿ ಹೋದವು. ಹೀಗೆ ಪ್ರಾಕಾರಗಳೆಲ್ಲ ವಾನರಾಕಾರವಾಗಿರುವುದನ್ನು ನೋಡಿದಾಗ ರಾಕ್ಷಸರೆಲ್ಲ ಭಯದಿಂದ ನಡುಗಿ ಹಾಹಾಕಾರ ಮಾಡತೊಡಗಿದರು. ತಸ್ಮಿನ್ ಮಹಾಭೀಷಣಕೆ ಪ್ರವೃತ್ತೆ ಕೋಲಾಹಲೇ ರಾಕ್ಷಸ ರಾಜಯೋಧಾಃ ಗೃಹ್ಯ ರಕ್ಷಾಂಸಿ ಮಹಾಯುಧಾನಿ ಯುಗಾಂತವಾತ ಇವ ಸಂವಿಚೇರುಃ. ಮಹಾಭಯಂಕರ ಕೋಲಾಹಲ ಪ್ರಾರಂಭವಾದಾಗ ರಾಕ್ಷಸ ರಾಜನಾದ ರಾವಣನ ಕಡೆಯ ರಾಕ್ಷಸ ಯೋಧರು ದೊಡ್ಡ ದೊಡ್ಡ ಆಯುಧಗಳನ್ನೆತ್ತಿಕೊಂಡು ಪ್ರಳಯ ಕಾಲದ ಪ್ರಚಂಡ ವಾಯುವಿನಂತೆ ಎಲ್ಲ ಕಡೆಗಳಲ್ಲಿಯೂ ಸಂಚರಿಸತೊಡಗಿದರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 41ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.